ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಸ್ಬೆಂಡು ಏನ್ರಿ ಬರ್ತೀನಿ ರೀ. ಇಲ್ಲಿದ್ದೀರಾ ಹಸ್ಬೆಂಡು? ನೀವು ಗಂಡಸಿರೋ ಬಾತ್ರೂಮ್ ಹೇಳ್ದೆ ನುಗ್ತಿರಲ್ಲ, ಏನು ಹೆಚ್ಚು ಕಮ್ಮಿ ಅಂದ್ರೆ ಹೆಂಗತೆ? ನಿನ್ನ ಹತ್ರನೇ ಇರೋದು, ಬೇರೆ ಯಾವ್ದೋ ಗಂಡಸಲ್ಲ ಅಲ್ವಾ? ಅದು ಅಲ್ಲದೆ ನಿಮ್ಗೆ ಏನ್ ಹೆಚ್ಚು ಕಡಿಮೆ ಆಗಕ್ಕೆ ನಾನು ಬಿಡಲ್ಲ. ಕಬ್ಬನ್ ಜ್ಯೂಸ್ ಸಿಹಿಯಾದ್ರೂ ಕಬ್ಬನ್ ಜಲ ಜಿಗಕ್ಕಾಗತ್ತ? ನಿಮ್ಮ ಮಾತು ನನ್ನ ಹತ್ರ ಸಿಹಿ ಆಗಿರ್ತದೆ, ನಡವಳಿಕೆ ಮಾತ್ರ ಕಬ್ಬನ್ ಜಲ ತರನೇ. ಅಲ್ಲ ಹಸ್ಬೆಂಡು, ನೀವು ಹೊಗಳ್ತಿದ್ದೀರಾ ತಗೊಳ್ತಿದ್ದೀರಾ ಒಂದು ಅರ್ಥ ಆಗ್ತಿಲ್ಲ. ಹೌದು, ಏನ್ ಮಾಡ್ತಿದ್ದೀರಾ? ಬ್ರಷ್ಟಿಗೆ ಪೇಸ್ಟ್ ಹಾಕೊಳಕ್ ಒದ್ದಾಡ್ತಾ ಇದೀನಿ. ನೀರಿ ಕೊಡಿ ಇಟ್ಕೊಳ್ಳಿ ಅದು. ಕೊಡಿ ಹಸ್ಬೆಂಡು. ಚೆಲ್ಬಿಟ್ಟಿದ್ದು ಥ್ಯಾಂಕ್ ಯು. ಅಯ್ಯೋ, ನಾನೇ ನಿಮ್ಮ ಹಲ್ ತಿಕ್ತೀನಿ. ರೀ, ಈ ಕೈ ಗಟ್ಟಿಯಾಗಿದೆ, ಅದೆಲ್ಲ ತಿಕ್ಕ ಓದ್ಕೊಳ್ಳಿ. ಹಸ್ಬೆಂಡು, ಸುಮ್ಮನೆ ನನ್ನ ಮಾತು ಕೇಳ್ತೀರಾ ಇಲ್ವಾ? ಸುಮ್ಮನೆ ರೀ. ಈ ಅನ್ನಿ ಅನ್ನಿ. ಹೌದಾ ಹಸ್ಬೆಂಡು? ಇಷ್ಟು ಜನ ಉಜ್ಜೋದು? ನೀವೇ ತಾನೇ ಹೇಳಿದ್ದು ಜೋರಾಗಿ ಉಜ್ಜಿ ಅಂತ. ಈ ಜೋರಾಗಿ ಉಜ್ಜಿದ್ದು ಮೆತ್ತು ಉಜ್ಜಿದ್ದು ಮಧ್ಯೆ ಉಜ್ಜಿ ಅಂತ ಮೀಡಿಯಂ ಉಜ್ಜಿ ಅಂತ ಉಜ್ಜಿ. ಸರಿ, ಏನೇ ಕೋಪ ಮಾಡ್ಕೋಬೇಡಿ ಸ್ವಾಮಿ. ಓಕೆನಾ ಹಸ್ಬೆಂಡು? ಸ್ವಲ್ಪ ಹೊರಗಿರುತ್ತೆ, ಸ್ನಾನ ಮಾಡ್ಕೊಂಡ್ಬರ್ತೀನಿ. ಹಸ್ಬೆಂಡು, ಡಾಕ್ಟರ್ ಇದ್ರ ಮೇಲೆ ನೀರು ಬೀಳಬಾರ್ದು ಅಂತ ಹೇಳಿದ್ದಾರೆ. ಅಂಥದ್ರಲ್ಲಿ ನೀವೇ ಹೋಗಿ ಸ್ನಾನ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ವಾ? ಬೇಡ, ನಾನೇ ನಿಮ್ಗೆ ಸ್ನಾನ ಮಾಡ್ತೀನಿ. ಸುಮ್ಮನೆ ನಾನು ಹೇಳಿದ ಮಾತು ಕೇಳ್ತೀರಾ ಇಲ್ವಾ? ನಾನು ನಿಮಗೆ ಸ್ನಾನ ಮಾಡಿಸ್ತೀನಿ. ಅದೇ ಸರಿ, ಬಿಚ್ಚಿ. ಹಸ್ಬೆಂಡು, ಅಯ್ಯೋ ಸುಮ್ಮನೆ ಹಸ್ಬೆಂಡ್, ಆಗ್ಲಿಂದ ಎಲ್ಲದಕ್ಕೂ ಇಲ್ಲ ಇಲ್ಲ ಅಂತಿದ್ದೀರಾ. ಬೆಚ್ಚಿ. ಹಸ್ಬೆಂಡು, ಬಿಡಿ ಅದನ್ನ, ಒಂದೇ ಮಾಡ್ಬೇಕು. ಸುಮ್ನೆ ಕೂತ್ಕೊಳ್ಳಿ ನೀವು. ಹಸ್ಬೆಂಡು, ಆಯ್ತಾಯ್ತು, ಸುಮ್ನೆ ಕೂತ್ಕೊಳ್ಳಿ. ತುಂಬಾ ನೋವ್ತಿದ್ಯಾ ಹಸ್ಬೆಂಡು? ಇಲ್ಲ ಪರವಾಗಿಲ್ಲ. ಆಸ್ಪತ್ರೆಗೆ ಏನಾದ್ರೂ ಹೋಗ್ಬೇಕಾ? ಇಲ್ಲ ಬೇಡ ಇದೆಲ್ಲ ಮಾಡ್ಕೊ. ಹಸ್ಬೆಂಡು, ಸರಿ ಇದೆ. ಸರಿ ಹಸ್ಬೆಂಡು, ನಿಮ್ಗೋಸ್ಕರ ತಿಂಡಿ ತಗೊಂಡ್ ಬರ್ತೀನಿ, ಆಯ್ತಾ? ಬೇಡ ಎಲ್ರ ಜೊತೆ ಕೂತ್ ತಿಂತೀನಿ. ಹೌದಾ? ಸರಿ, ತಿಂಡಿಗೆ ಮುಂಚೆ ಒಂದು ಮಾತ್ರೆ ಇದೆ, ಅದನ್ನ ತಗೊಂಡ್ಬರ್ತೀನಿ. ಏನ್ರಿ ಹಸ್ಬೆಂಡು, ನಾನು ಹೋಗ್ ಕೂಡ್ಲೆ ಫೋನ್ ತಗೊಳ್ಳೋದು, ಲ್ಯಾಪ್ಟಾಪ್ ತಗೊಳ್ಳೋದು, ಕೆಲಸ ಮಾಡೋದು ಅದೆಲ್ಲ ಮಾಡ್ಬಾರ್ದು, ಅರ್ಥ ಆಯ್ತಾ? ಸುಮ್ನೆ ಕೂತಿರ್ಬೇಕು. ಆಯ್ತು, ಕೂತಿರ್ತೀನಿ, ಅದಕ್ಕೆ ಯಾಕೆ ಗದರ್ತೀರಾ? ಒಳ್ಳೆ ಮಾತಲ್ಲಿ ಹೇಳ್ತೀರಿ, ಎಲ್ಲಿ ಕೇಳ್ತೀರಾ? ನೋಡಿ ಹಸ್ಬೆಂಡು, ಇಲ್ಲೇ ಕೂತಿರ್ಬೇಕು. ಮೊದ್ಲು ನಂಗೆ ಮಾತು ಕೊಡಿ. ಆಯ್ತು, ಕೂತಿರ್ತೀನಿ ಬಿಡ್ರಿ, ಅದಕ್ಕೆಲ್ಲ ಯಾರು ಮಾತು ಕೊಡ್ತಾರೆ? ಹಸ್ಬೆಂಡು, ಹಿಂಗ್ ಹೋಗಿ ಆಗ್ ಬರ್ತೀನಿ, ಇಲ್ಲೇ ಕೂತಿರ್ಬೇಕು, ಅರ್ಥ ಆಯ್ತಾ? ನೋಡಿ ಹಸ್ಬೆಂಡು, ನೀವೇನಾದ್ರೂ ಹೋದ್ರೆ ನನ್ನ ನಿಮ್ಮ ಏನು
ಏನೂ ಇಲ್ಲ, ಇಲ್ಲೇ ಕೂತಿರ್ಬೇಕು. ಏನೂ ಇಲ್ಲ. ಏ ಅದಕ್ಕೆ ಕಾಲ್ ಮಾಡ್ತಿದ್ದಾರೆ. ಹಲೋ, ಅದಕ್ಕೆ ಚಿರು, ಒಂದು ಸ್ವಲ್ಪ ಮಾತಾಡಬೇಕು. ನನ್ನ ರೂಮ್ ಹತ್ರ ಬರ್ತೀಯಾ? ಹಾಂ, ಬಂದೆ. ಅದಕ್ಕೆ ಸಾರಿ ಚಿರು, ನಿನ್ನೆ ಬರೋದಕ್ಕೆ ಹೇಳಿದೆ, ನಾನೇ ಬರ್ಬೋದಿತ್ತು. ಪರವಾಗಿಲ್ಲ, ಹೇಳಿ. ದಿಶಾ ಕಳಿಸಿರೋ ಡಿಸೈನ್ಸ್ನ ಚೆಕ್ ಮಾಡ್ತೀಯಾ? ಹ್ಞೂ, ನೋಡಿದೆ, ತುಂಬ ಚೆನ್ನಾಗಿದೆಯಲ್ಲ. ಅದನ್ನ ಅವಳಿಗೆ ಇನ್ಫಾರ್ಮ್ ಮಾಡ್ತೀಯಾ? ಇಲ್ವಲ್ಲ. ಮತ್ತೆ ಅವಳು ಅದೇ ಡಿಸೈನ್ಸ್ ಮೇಲೆ ವರ್ಕ್ ಮಾಡ್ತಾ ಕೂತ್ಕೊಳ್ಳಲ್ವಾ? ಇನ್ಫಾರ್ಮ್ ಮಾಡ್ಬೇಕಲ್ವಾ ಚಿರು? ಇರಿ, ಈಗಲೇ ಮಾಡ್ತೀನಿ. ನೆಟ್ವರ್ಕ್ ಇಲ್ವಲ್ಲ. ಅಲ್ಲಿ ಬಾಲ್ಕನಿ ನೆಟ್ವರ್ಕ್ ಸಿಗುತ್ತೆ, ಅಲ್ಲಿ ಹೋಗಿ ಮಾತಾಡು. ಹಾಂ. ಮಾವ, ಕಾಫಿ ಇಡಮಲ್ಲಿ. ಮಾವ, ಇವತ್ತು ನೀವು ಪೇಪರು ಓದಿಲ್ಲ. ಏನಾಯ್ತು ಮಾವ? ಯಾಕೆ ಬೇಜಾರಲ್ಲಿದ್ದೀರಾ? ಏನಿಲ್ಲಮ್ಮ, ಈ ಮನೆಯಲ್ಲಿ ಮಕ್ಕಳ ನಗು, ಆಟೋಟ ಇದೆಲ್ಲ ನೋಡಿ ಎಷ್ಟೋ ವರ್ಷಗಳಾಗೋಗಿತ್ತು. ಆದರೆ ನೀನು ಆರ್ಯನ್ನ ಈ ಮನೆ ಕರ್ಕೊಂಬಂದ್ಮೇಲೆ ಆ ನಗು, ಆ ಖುಷಿ, ಸಂತೋಷ ಎಲ್ಲ ಎಲ್ಲಿ ಸಿಕ್ತಮ್ಮ. ಅವನ ಜೊತೆ ಆಟ ಆಡ್ತಾ ಇರಬೇಕಾದ್ರೆ ನಾನು ಗುರು ಜೊತೆ ಆಟ ಆಡ್ತಾ ಇದ್ದಿದ್ದೆಲ್ಲ ಮತ್ತೆ ನೆನಪಿಗೆ ಬಂದ್ಬಿಡ್ತು. ಅದಕ್ಕೆ ಮಾವ, ನೆನ್ನೆ ಪೊಲೀಸ್ ಅವ್ರು ಬಂದಾಗ ನೀವು ಆರ್ಯನ್ ಪರವಾಗಿ ಮಾತಾಡಿದ್ದು. ಹೌದಮ್ಮ, ಯಾಕೆಂದರೆ ಆರ್ಯನ್ ತುಂಬ ಚಿಕ್ಕ ಹುಡುಗ. ಅವನು ಬೇಕು ಅಂತ ಚಿರು ಮೇಲೆ ಶೂಟ್ ಮಾಡಿಲ್ಲ, ಏನೋ ಆಕಸ್ಮಿಕವಾಗಿ ಫೈರ್ ಆಗಿದೆ ಅಷ್ಟೇ. ಅದು ಅಲ್ಲದೆ ನಮ್ಮ ಗುರು ಕೂಡ ಚಿಕ್ಕವನಿದ್ದಾಗ ಆರ್ಯನ್ ಥರನೇ ಇದ್ದ. ನಾನು ಗುರುನ ಎಷ್ಟು ಮಿಸ್ ಮಾಡ್ಕೋತಿದ್ದೀನೋ ಅಷ್ಟೇ ಆರ್ಯನ್ನು ಮಿಸ್ ಮಾಡ್ಕೋತೀನಿ. ಇವತ್ತು ಭಾಸ್ಕರ್ ಅವನಿರೋ ಹಾಸ್ಟೆಲ್ಗೆ ಬಿಟ್ಟು ಬರೋಕ್ಕೆ ಅಂತ ಹೊರಟಾಗ ಅವನು ತುಂಬ ಬೇಸರದಿಂದ ಬಾಯ್ ತಾತ ಅಂತ ಹೇಳ್ದ. ಅವನು ಬಾಯಿ ಹೇಳಿದ ರೀತಿ, ಅವನ ಮುಖದಲ್ಲಿದ್ದ ನೋವು, ಇದನ್ನೆಲ್ಲ ನೋಡಿದಾಗ ತಾತ ಇದೇ ಕೊನೆ, ಇನ್ಯಾವತ್ತೂ ನಾನು ಈ ಮನೆಗೆ ಬರಲ್ಲ ಅನ್ನೋ ಹಾಗಿತ್ತು.